ಓಂ ಶಾರದಾ ಲಕ್ಷ್ಮೀ ಗಣಪತಿ ಗುರುಭ್ಯೋ ನಮಃ. ಸಿದ್ಧಾರೂಢ ಕಥಾಮೃತ 2ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. ವಂದಿಸುವೆ ಶ್ರೀ ಸಿದ್ಧನಾಥಗೆ ಭಕ್ತ ಕರುಣಾಕರನಿಗೆ, ನಂದಿವಾಹನ ನಿರ್ಧೈರ್ಯಳವತರಿಸಿ ಬಂದಾತಗೆ, ಮಂದಮತಿಗಳ ಕೂಡಲೀಲ ಮಾಡಿ ಉದ್ಧರಿಪಾತಗೆ, ಅಂಧಕಾರವ ತಪ್ಪಿಸೆನ್ನನು ಪಾಲಿಸುವ ಗುರುನಾಥಗೆ. ಸಿದ್ಧಾರೂಢರ ಕಥಾಮೃತದಲ್ಲಿ ಈ 2ನೇ ಅಧ್ಯಾಯದಲ್ಲಿ ಈ ಚಂದದಲ್ಲಿ ಈಗ ನಿರೂಪಣೆ ಮಾಡ್ತಾ ಇದ್ದಾರೆ. ಆ ಸದ್ಗುರುನಾಥ ಅವನು ಬೇರೆ ಯಾರೂ ಅಲ್ಲ, ಅವನು ಪರಮಾತ್ಮನ, ಸದಾಶಿವ ಪರಮಾತ್ಮನ ಸ್ವರೂಪ ಇದ್ದಾನೆ. ವಿಶೇಷ ರೂಪವಾಗಿ ಸಿದ್ಧಾರೂಢರ ದೇಹದಲ್ಲಿ ಪ್ರವೇಶ ಆಗಿ ಪರಶಿವನ ಅವತಾರವನ್ನು ಮಾಡಿಕೊಂಡು ಬಂದಿದ್ದಾರೆ. ವಂದಿಸುವೆ ಶ್ರೀ ಸಿದ್ಧನಾಥಗೆ ಭಕ್ತ ಕರುಣಾಕರನಿಗೆ, ಸಮಸ್ತ ಭಕ್ತಾದಿಗಳಿಗೆ ಕರುಣೆಯಿಂದ ಅವರಿಗೆ ಬೇಕಾಗಿದ್ದನ್ನು ಕರುಣಿಸುವವರು ಪರಮಾತ್ಮ ಸಿದ್ಧಾರೂಢ. ಅವನು ನಂದಿವಾಹನ ಧರೆಗಳವತರಿಸಿ ಬಂದಾತನಿಗೆ. ಅವನ ವಾಹನ ಯಾವುದಂತಂದ್ರೆ ನಂದೀಶ, ಅಂದ್ರೆ ಬಸವಣ್ಣ. ಈ ಅಧ್ಯಾಯದಲ್ಲಿ ನಂದಿ ವಾಹನನಾಗಿ ಅವ ಏನದ ಅಂತಂದ್ರೆ, ಈಗ ಒಂದೊಂದು ದೇವಾನು ದೇವತೆಗಳಿಗೆ ಒಬ್ಬೊಬ್ಬರಿಗೆ ಒಂದು ಹೆಂಗೆ ವಾಹನ ಇರ್ತದ, ಪರಶಿವನಿಗೆ ನಂದೀಶನೇ ವಾಹನ ಇದೆ. ಹಾಗಾಗಿ ಮಂದಮತಿಗಳ ಕೂಡಲೀಲ ಮಾಡಿ ಉದ್ಧರಿಪಾತೆಗೆ, ಎಲ್ಲ ಮಂದಮತಿಗಳಾಗಲಿ ಅವರು ಇವರು ಎನ್ನದೇ, ಜಾತಿ ಮತ ಪಂಥ ಕ್ರಿಯಾ ಸಂಬಂಧ ಭೇದ ಭಾವ ಏನೂ ಇಲ್ಲದೆ ಅವರಿಗೆ ಸದಾವಕಾಲದಲ್ಲಿ ಪಂಚಾಕ್ಷರಿ ಮಹಾಮಂತ್ರ ಓಂ ನಮಃ ಶಿವಾಯ ಮಹಾಮಂತ್ರ ಉಪದೇಶಿಸಿ ಅವರಿವರೆನ್ನದೆ ಎಲ್ಲರಿಗೂ ಸಮಾನವಾಗಿ ಸಮಾನತೆಯಿಂದ ಕಂಡು ಮತ್ತು ಅಂಧಕಾರವು ತಪ್ಪಿಸೆನ್ನನು ಪಾಲಿಸುವ ಗುರುನಾಥಗೆ. ಅವ ಏನದ ಎಲ್ಲ ಅವಿದ್ಯೆ ಅಂಧಕಾರವನ್ನು ದೂರ ಮಾಡಿ ಅಂತಂದ್ರೆ ಹೊಸ ಬೆಳಕನ್ನು ನೀಡುವವನು, ಪ್ರಕಾಶವನ್ನು ನೀಡುವವನು ಪರಮಾತ್ಮ. ಈಗ ಈ 2ನೇ ಅಧ್ಯಾಯದಲ್ಲಿ ನಿಮಗೆ ಗೊತ್ತದ ಮಾತದ ಏನದ, ಸಿದ್ಧಾರೂಢಪ್ಪರು ಚಿಕ್ಕ ವಯಸ್ಸಿನೊಳಗೆ, ಅತಿ ಸಣ್ಣ ವಯಸ್ಸಿನೊಳಗೆ ಗೆಳೆಯರು ಇವರೆಲ್ಲ ಆಡ್ತಿರ್ತಾರೆ. ಅವಾಗ ಹೀಗೆ ಪಂಚಮಿನ ಹಬ್ಬ ಬಂದಿರ್ತದೆ. ಆಗ ಎಳ್ಳು ಉಂಡೆ ಅದು ಇದು ಪ್ರಸಂಗದೊಳಗೆ, ಹುಡ್ರು ಆಡೋ ಪ್ರಸಂಗದೊಳಗೆ ನಿಲುವಿನ ಮೇಲೆ ನಮ್ಮವ್ವ ಎಳ್ಳು ಕಟ್ಟಿಟ್ಟಾರ ಅಂತಂದು ಹೋಗಿ ಎಲ್ಲ ಹುಡ್ರು ಹೋಗಿ ಜೊತೆಗಿದ್ದಾಗ ನಿಲುವಿನ ಮೇಲೆ ಅದು ಮೇಲೆ ಏನದ ಎಳ್ಳು ಇರ್ತತೆ, ಆ ಗಡಿಗೆ ಮೇಲೆ ಒಂದು ಬಡಿಗೆ ತೊಗೊಂಡು ಏನು ತಿವಿಯಕ್ಕೆ ಹೋಗ್ತಾನೆ ಸಿದ್ದಪ್ಪ. ಎಷ್ಟು ತಿವಿದ್ರು ಅದು ನಿಲ್ಕೋಗೋದಿಲ್ಲ. ಹಾಗಾಗಿ ಆ ಗಡಿಗೆಗೆ ಏನು ತಿವಿತಾನೋ ಅದು ಒಂದು ರಂಧ್ರಾಗಿ ತೂತಾಗಿ ಕೆಳಗೆ ಧಾರಾಕಾರವಾಗಿ ಅದು ಎಳ್ಳಿನ ರಾಶಿಯೇ ಆಗ್ತದೆ. ಆಮೇಲೆ ದೇವಮಲ್ಲಮ್ಮ ಬಂದು ನೋಡಿದಾಗ, ನೋಡಮ್ಮ ನಿನ್ನ ಎಳ್ಳು ಹೇಗದವ ಹಾಗದವು, ಹಾಗೆ ಆಶ್ಚರ್ಯ ಆಗ್ತದೆ. ಏನು ಇದು ಆ ಗಡಿಗೆ ಮೇಲೆ ಒಂದು 5 ಸೇರು 6 ಸೇರು ಎಳ್ಳು ಇರ್ತವೆ, ಆದ್ರೆ ಧಾರಾಕಾರವಾಗಿ ಎಳ್ಳು ಸುರಿತದವ ಅಂತಂದ್ರೆ ಕೆಳಗಡೆ ಧಾರಾಕಾರವಾಗಿ ಎಳ್ಳು ಸುರಿತದವು. ಹುಡ್ರು ಅವರು ಊರಿನವ್ರು ಎಲ್ಲರೂ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಇವು ಪರಮಾತ್ಮನ ಅವತಾರ ಅದ ಅನ್ನೋದು ಗೊತ್ತಾಗ್ತದೆ. ಇದು ಎಳ್ಳಿನ ರಾಶಿ ಸುರಿಸಿದ್ದು. ಮತ್ತು ವೀರಭದ್ರ ಸ್ವಾಮಿಗಳು, ಕುಲಗುರುಗಳಾದ ವೀರಭದ್ರ ಸ್ವಾಮಿಗಳು ಏನದ, ಇದು ಆಕಾಶ ಎಲ್ಲಿ ಐಕ್ಯ ಆಗ್ತದೆ ಗುರುಗಳೇ, ಎಲ್ಲ ಪೃಥ್ವಿ ಮೊದಲು ಮಾಡಿಕೊಂಡು ಆಕಾಶದ ಪರ್ಯಂತರವರೆಗೂ ಎಲ್ಲ ಲಯ ಆಗ್ತದೆ, ಒಂದಕ್ಕೊಂದು ಲಯ ಆಗ್ತದೆ ಅಂತ ಹೇಳಿದ್ರಿ. ಹಾಗಾದ್ರೆ ಆಕಾಶ ಎಲ್ಲಿ ಲಯ ಆಗ್ತದೆ ಅಂತ ಪ್ರಶ್ನೆಯನ್ನು ಮಾಡಿದಾಗ ವೀರಭದ್ರ ಸ್ವಾಮಿಗಳಿಗೆ, ನೋಡಪ್ಪ ಅಂತಪ್ಪ
ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ನಿನಗೆ ದರ್ಶನ ಆಗುತ್ತದೆ. ಗುರು ಶೋಧನ ಏನದಂತ ಮಾಡಲಿಕ್ಕೆ ಪ್ರಾರಂಭ ಮಾಡು. ಗುರುಗಳು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ದರ್ಶನ ಕೊಟ್ಟು ನಿನ್ನನ್ನು ಯೋಗ್ಯವಾದ ಪ್ರಶ್ನೆ ಏನದ ಅಂತಂದ್ರೆ ಅವರು ನೀಡುತ್ತಾ ಇದ್ದಾರೆ. ಈ ಪ್ರಶ್ನೆ ಆ ಗುರುಗಳೇ ಹೇಳ್ತಿದ್ದಾರೆ, ನನ್ನ ಕೈಲಿ ಆಗಂಗಿಲ್ಲ ಅಂತ ವೀರಭದ್ರ ಸ್ವಾಮಿಗಳು ಹೇಳಿದರು. ಮತ್ತು ಸತ್ತ ಎಮ್ಮೆ ಎಲ್ಲ ಗೆಳೆಯರ ಹತ್ರ ಕುಳಿತುಕೊಂಡು ನಾನು ರಾಜ ಹೇಗೆ ಒಬ್ಬ ಕುದುರೆ ಮೇಲೆ ರಾಜ ಹೆಂಗೆ ಹೋಗ್ತಾನೆ, ಎಮ್ಮೆ ಮೇಲೆ ಕೂತ್ಕೊಂಡು ಸಿದ್ದಪ್ಪ ಮೇಲೆ ಕುಂತ್ಕೊಂಡು ಚಲೋ ಎಮ್ಮೆ ನಡಿ ಅಂತಂದಾಗ ಅದು ಸ್ತಂಭೀಭೂತವಾಗಿ ಹಾಗೆ ನಿಂತು ಬರ್ತದೆ. ನಮ್ಮ ಗೆಳೆಯರ ಜೊತೆಗೆ ನೀನು ಎಮ್ಮೆ ನನಗೆ ಅವಮಾನ ಮಾಡಿದಲ್ಲ, ನೀನು ಸತ್ತು ಹೋಗಂತಂದಾಗ ಅದು ಎಮ್ಮೆ ಸತ್ತು ಬಿದ್ದು ಬಿಡ್ತದೆ. ಆಮೇಲೆ ಹುಡ್ರು ಎಲ್ಲರೂ ಎಲ್ಲರನ್ನು ಕರ್ಕೊಂಬರ್ತಾರೆ. ಎಮ್ಮೆ ಯಾಕೆ ಸಾಯಿಸಿದೆ ಯಾಕೆ ಎಮ್ಮೆ ಸಲುವಾಗಿ ಯಾಕೆ ಅಳತೆ ಅದೆಯಮ್ಮ, ಎಮ್ಮೆ ಬೇಕಾದ್ರೆ ಅಂತಂದಾಗ ಆ ಹೊಟ್ಟೆ ಮೇಲೆ ಮತ್ತು ಹಸ್ತಸ್ಪರ್ಶ ಮಾಡಿ ಓಂ ನಮಃ ಶಿವಾಯ ಅಂತಾನೆ ಮತ್ತು ಪುನಃ ಎಮ್ಮೆ ಬದುಕ್ತದೆ. ಹಾಗೆ ಈ ಅಧ್ಯಾಯದಲ್ಲಿ ಸತ್ತ ಎಮ್ಮೆಯನ್ನು ಬದುಕಿಸ್ತದನ ಯಾರು? ಸಿದ್ದಪ್ಪ. ಈ ಚಿಕ್ಕ ವಯಸ್ಸಿನಲ್ಲಿ ಅನೇಕ ರೀತಿಯಾಗಿ ಶಿವನ ಪರಮಾತ್ಮನ ಸ್ವರೂಪ ಅದನಂತಂದ್ರೆ ಚಿಹ್ನೆಗಳು ತೋರ್ತಾ ಇದಾವೆ. ಮತ್ತು ನೀರೆಲ್ಲ ಹಣ್ಣಿನ ರಾಶಿಯೇ ಮಾಡಿ ಅಂತಂದ್ರೆ ಆ ನೀರೆಲ್ಲ ಹಣ್ಣನ್ನು ಸೃಷ್ಟಿ ಮಾಡ್ತದನ. ನೀವು ನೀರಿನ ಹಣ್ಣು ಯಾರು ಸೃಷ್ಟಿ ಮಾಡ್ಯಾರ ಅನ್ನೋದನ್ನು ನೀವು ಮರ್ತು ಬಿಟ್ಟಿರಿ. ಆದ್ರೆ ಆ ನೀರೆಲ್ಲ ಹಣ್ಣು ರಾಶಿಯನ್ನೇ ಸೃಷ್ಟಿ ಮಾಡಿದವನು ಯಾರು? ಪರಮಾತ್ಮ ಅದರ. ಯಾರು ಕೊಟ್ಟರು ಏನು ಅನ್ನೋದನ್ನು ನೀವು ಮರ್ತು ಬಿಟ್ಟಿರಿ. ಆದರೆ ಏನನ್ನು ಕಣ್ಣಿಗೆ ಕಾಣುವುದನ್ನು ಪ್ರಪಂಚದಲ್ಲಿ ಏನು ಭೋಗ ವಸ್ತುಗಳನ್ನು ಬರೀ ಅಂತಂದ್ರೆ ಆಶೆಗೆ ಬಿದ್ದು ನಾವು ಅದನ್ನೇ ಉಪಭೋಗ ಮಾಡ್ತೇವೆ. ಇದನ್ನು ಯಾರು ಸೃಷ್ಟಿಕರ್ತ ಅನ್ನೋದನ್ನು ನೀವು ಮರೆತುಬಿಟ್ಟಿರಿ ಅಂತ ಈಗ ಸಿದ್ಧಾರೂಢಪ್ಪ ಸಿದ್ಧ ಚಿಕ್ಕ ವಯಸ್ಸಿನಲ್ಲಿ ಅನಂತ ಲೀಲಾಗಳನ್ನು ತೋರಿಸ್ತಾನೆ. ಮತ್ತು ಒಂದು ಹಾವು ಬರ್ತದೆ. ಹಾವು ಪ್ರಸಂಗ ಬಂದಾಗ ಹತ್ತಿರ ಎಲ್ಲರೂ ಊಟ ಮಾಡ್ತಿರ್ತಾರೆ. ಗೆಳೆಯರೆಲ್ಲರೂ ಸೋಮ ಭೀಮ ಅವರೆಲ್ಲ ದೇವದತ್ತರೆಲ್ಲ ಕುಳಿತು ಊಟ ಮಾಡ್ತಿರ್ತಾರೆ. ಹಾವು ಬರ್ತದೆ. ಹಾವು ಪ್ರಸಂಗ ಬಂದಾಗ ಪಂಚಮಿ ಹಬ್ಬ ಇದ್ದಾಗ ಆ ಹಾವು ನೀನು ಅಲ್ಲೇ ನಿಂತುಬಿಡು, ನಮ್ಮ ಗೆಳೆಯರು ಇವರು ಎಲ್ಲದ್ರೆ ಅವ್ರು ಎದುರು ಓಡೋಗ್ತಿರ್ತಾರೆ. ಭಯಭೀತಿಯಾಗಿ ಎದುರು ಓಡೋಗ್ತಾರೆ. ನೀವು ಅನ್ಸ್ಬೇಡ್ರಿ, ಅವು ದರ್ಶನ ಕೊಡಕ್ಕೆ ಬಂದನು. ಅದಾಗ ಹಾಲನ್ನು ನೀಡಿ ಸಿದ್ದಪ್ಪ ಹಾಲನ್ನು ನೀಡಿ ಮತ್ತು ಅದು ದೂರಾಗಿ ಹೋಗ್ತದೆ. ಹಾಗೆ ಈಗ ಅನೇಕ ಅವತಾರಗಳು ಸಿದ್ದಪ್ಪ ಸಾಕ್ಷಾತ್ ಪರಶಿವನ ಅವತಾರಿ ಅನ್ನೋದೇನು ಸಂಶಯನೇ ಇರುವುದಿಲ್ಲ. ಈ ಬಾಲಲೀಲಾದಿಗಳನ್ನು ಮತ್ತು ಆ ದೇವದತ್ತನಿಗೆ ನೀರಿನ ಮಧ್ಯಭಾಗದಲ್ಲಿ, ಕೆರೆಯ ಮಧ್ಯಭಾಗದಲ್ಲಿ ನೀರಲ್ಲಿ ಕರ್ಕೊಂಡೋಗಿ ಮುಳುಗಿಸ್ತದನು. ಮುಳುಗಿಸಿದಾಗ ಮತ್ತು ಅಲ್ಲೇ 1 ನಿಮಿಷ 2 ನಿಮಿಷ 3 ನಿಮಿಷ ಇದ್ದಾಗ ನನ್ನ ಮಗನನ್ನು ಕೊಂದುಬಿಟ್ಟಿಲ್ಲಪ್ಪ ಅಂತಂದ ಸಿದ್ದಪ್ಪ ಅಂತಂದಾಗ, ಇಲ್ಲಮ್ಮ ನಿನ್ನ ಮಗ ಏನೂ ಆಗಿಲ್ಲ, ಅವನ ಒಳಗೆ ಬ್ರಹ್ಮಾನಂದದೊಳಗೆ ಪರಬ್ರಹ್ಮ ಆನಂದದೊಳಗದಾನ ಅಂತಂದಾಗ ನೀನು ವೇದಾಂತ ಏನು ಬೇಡ ಅಂತ ಹೇಳಿದಾಗ ಅಮ್ಮಗೆ ಭಾಳ ಭಯ ಆಗ್ತದೆ. ನೋಡಮ್ಮ, ನಿನ್ನ ಮಗನ ರೂಪದಿಂದ 3 ಸಲ ಕರಿ, ದೇವದತ್ತ ಬಾ ಅಂತ ಕರಿ, ಪುನಃ ಅವನು ಎದ್ದು ಬರ್ತಾನಂತಂದಾಗ ದೇವದತ್ತ ಬಾ ಅಂತ ಎಂದು ಕೂಗಿದಾಗ ಆ ದೇವದತ್ತನ ತಾಯಿ ಕೂಗಿದಾಗ ದೇವದತ್ತ ಎದ್ದು ಬರ್ತದನು. ಹಾಗೆ ಅನೇಕ ರೀತಿಯಾಗಿ ಈ 2ನೇ ಅಧ್ಯಾಯದಲ್ಲಿ ಈಗ ಬಾಲಲೀಲಾದಿಗಳನ್ನು ಸಿದ್ಧಾರೂಢಪ್ಪ ಸಿದ್ದಪ್ಪ ಅಂತಂದು ತೋರಿಸ್ತದಾರೆ. ಹಾಗಾಗಿ ಬೇರೆ ಯಾರಲ್ಲ, ಈ ಸಿದ್ಧಾರೂಢರು ಪರಶಿವನ ಅವತಾರಿ ಅದರಂತ ಎಲ್ಲರಿಗೂ ಗೊತ್ತಾಗುತ್ತೆ. ಓಂ ತತ್ಸತ್.